ಕಾಮಸಮುದ್ರ ಎಂಬ ಪುಟ್ಟ ಹಳ್ಳಿಯಲ್ಲಿ ನಿರ್ಮಾಣವಾಗಿ ನಿಂತಿರೋ ಈ ದೇವಸ್ಥಾನ ಇಲ್ಲಿ ಬರುವ ಹಲವು ಭಕ್ತಾದಿಗಳ ನಂಬಿಕೆ ಅಂದರೂ ತಪ್ಪಾಗಲಾರದು. ಯಾಕೆಂದರೆ ನಂಬಿದ ಜನರ ಹಿಂದೆ ಯಾವಾಗಲೂ ನಿಂತು ಕಾಯುತ್ತಿರೋ ಈ ದೇವಸ್ಥಾನದ ಹೆಸರು ಶ್ರೀ ಹಳೂರು ಮಾರಮ್ಮ ತಾಯಿ ದೇವಸ್ಥಾನ. ಅರ್ಧಕ್ಕೆ ನಿಂತಿದ್ದ ನನ್ನ ಪ್ರಯಾಣ ಇವಾಗ ತಾಯಿಯ ಜೀವನ ಚರಿತ್ರೆ ಬಗ್ಗೆ, ತಾಯಿಯ ಪವಾಡದ ಬಗ್ಗೆ ಹೇಳುವ ದಿಕ್ಕಿನಲ್ಲಿ ಮುಂದುವರಿಯುತ್ತಿದೆ. ದ್ವಾಪರ ಯುಗದಲ್ಲಿ ಶ್ರೀ ಹಳೂರು ಮಾರಮ್ಮ ತಾಯಿ ಒಂದು ಲಿಂಗಾಯತ ಕುಟುಂಬದಲ್ಲಿ ಜನಿಸುತ್ತಾರೆ. ತಾಯಿ ಒಬ್ಬರನ್ನು ತುಂಬಾ ಪ್ರೀತಿಸಿ ಮದುವೆಯಾಗುತ್ತಾರೆ. ಆದರೆ ಅವರು ಕೆಳವರ್ಗದ ಚಪ್ಪಲಿ ಹೊಲೆಯುವವರಲ್ಲಿ ಒಬ್ಬ. ಆ ವಿಷಯ ತಾಯಿಗೆ ತಿಳಿದಿರುವುದಿಲ್ಲ. ಕೆಲವು ವರ್ಷಗಳ ನಂತರ ಅವರಿಗೆ ಒಬ್ಬ ಮಗ ಹುಟ್ಟುತ್ತಾನೆ. ಒಂದು ದಿನ ತಾಯಿ ತನ್ನ ಗಂಡನನ್ನು ಊಟಕ್ಕೆ ಕರೆತರಲು ತನ್ನ ಮಗನಿಗೆ ಹೇಳುತ್ತಾಳೆ. ಮಗ ಊಟಕ್ಕೆ ಕರೆಯಲು ಹೋದಾಗ ತನ್ನ ಅಪ್ಪ ಚಪ್ಪಲಿಯನ್ನು ಹೊಲೆಯುತ್ತಿದ್ದುದನ್ನು ನೋಡಿ ತಾಯಿಗೆ ಬಂದು ಹೇಳ್ತಾನೆ. ಆದರೆ ಆ ಮಾತನ್ನು ತಾಯಿ ನಂಬುವುದಿಲ್ಲ. ಆಗ ತನ್ನ ಮಗ ಕರೆದುಕೊಂಡು ಹೋಗಿ ತೋರಿಸುತ್ತಾನೆ. ತನ್ನ ಗಂಡ ಚಪ್ಪಲಿ ಹೊಲೆಯುವುದನ್ನು ನೋಡಿ ಸಹಿಸಲಾಗದೆ ಶ್ರೀ ಹಳೂರು ಮಾರಮ್ಮ ತಾಯಿಯ ನಂಬಿಕೆಗೆ ಮೋಸವಾಯಿತು ಎಂದು ತನ್ನ ಗಂಡನನ್ನು ಸಾಯಿಸಿ ತನ್ನ ಮಗನನ್ನು ಸಾಯಿಸಿ ತಾನು ಸತ್ತು ಹೋಗುತ್ತಾಳೆ. ಆ ನಂತರ ಕಲಿಯುಗದಲ್ಲಿ ಕಾಮಸಮುದ್ರ ಎಂಬ ಪುಟ್ಟ ಹಳ್ಳಿಯಲ್ಲಿ ಉದ್ಭವ ಆಗುತ್ತಾರೆ. ಒಂದು ದಿನ ಅಮ್ಮ ಚಿಕ್ಕ ಹುಡುಗಿಯ ಮೇಲೆ ಬಂದು ನನ್ನನ್ನು ಕೆಳವರ್ಗದವರು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಇಡೀ ಊರೇ ಸಂಭ್ರಮಿಸುತ್ತೆ. ಆಗ ಇಡೀ ಊರೇ ಅಮ್ಮನನ್ನು ಪೂಜೆ ಮಾಡಲು ಪ್ರಾರಂಭಿಸಿದಾಗ ಇಡೀ ಊರ ಅಭಿವೃದ್ಧಿ ಆಗುತ್ತೆ. ಅಮ್ಮನಿಗೆ ಒಂದು ದೇವಸ್ಥಾನ ಕಟ್ಟಬೇಕೆಂದು ಊರೆಲ್ಲ ನಿರ್ಧಾರ ಮಾಡಿ ದೇವಸ್ಥಾನ ಕಟ್ಟಲು ಪ್ರಾರಂಭಿಸುತ್ತಾರೆ. ಆದರೆ ದೇವಸ್ಥಾನ ಕಟ್ಟುತ್ತಿರುವ ಕೆಲಸಗಾರರು ಎಣ್ಣೆ ಕುಡಿದು ಕೆಲಸ ಮಾಡುತ್ತಿರುತ್ತಾರೆ. ಒಂದಿನ ಸಂಜೆ ಮತ್ತೆ ಎಣ್ಣೆ ತರಲು ಹೋಗುತ್ತಿರುವಾಗ ಒಂದು ಅಜ್ಜಿಯ ರೂಪದಲ್ಲಿ ತಾಯಿ ಬಂದು ಹೇಳ್ತಾರೆ, ನೀನು ಈ ತರ ಕೆಲಸ ಮಾಡುತ್ತಿರುವುದು ನನಗೆ ಚೂರು ಇಷ್ಟವಾಗುತ್ತಿಲ್ಲ. ಯಾವ ಕೆಟ್ಟ ಚಟಗಳನ್ನು ಮಾಡದೆ ನಿಷ್ಠೆಯಿಂದ ಕೆಲಸ ಮಾಡಿ ಎಂದು ಹೇಳ್ತಾರೆ. ಕೆಲಸಗಾರರು ಇನ್ಯಾವುದೇ ಚಟಗಳನ್ನು ಮಾಡದೆ ನಿಷ್ಠೆಯಿಂದ ದೇವಸ್ಥಾನ ಕಟ್ಟಿ ಮುಗಿಸುತ್ತಾರೆ. ಮತ್ತೊಂದು ದಿನ ಒಂದು ಅಜ್ಜಿ ರಾತ್ರಿ 12 ಗಂಟೆಯವರೆಗೆ ಪೂಜೆ ಮುಗಿಸಿ ಹೋಗಬೇಕಾದರೆ ಒಂದು ದೆವ್ವ ಅಜ್ಜಿಯನ್ನು ಹಿಂಬಾಲಿಸುತ್ತಿರುತ್ತದೆ. ಆದರೆ ಅಜ್ಜಿಯ ಹತ್ತಿರ ತಾಯಿ ಪ್ರಸಾದವಿತ್ತು. ತಕ್ಷಣವೇ ಅಜ್ಜಿ ತಾಯಿಯನ್ನು ಮನದಲ್ಲಿ ನೆನೆದು ಹೇಳುತ್ತಾರೆ, ತಾಯಿ ಒಂದು ದೆವ್ವ ಹಿಂಬಾಲಿಸುತ್ತಿದೆ ಎಂದು. ತಕ್ಷಣವೇ ಒಂದು ಪಟ್ಟದ ಕೋಣ ಬರುತ್ತದೆ. ಆ ಕೋಣ ಅಜ್ಜಿಯ ಮನೆಯವರೆಗೂ ಕ್ಷೇಮವಾಗಿ ಬಿಟ್ಟು ಬರುತ್ತದೆ. ಅಜ್ಜಿ ಹಿಂತಿರುಗಿ ನೋಡಿದ್ದರೆ ಆವಾಗ ಪಟ್ಟದ ಕೋಣ ಇರಲಿಲ್ಲ. ಆವಾಗ ಗೊತ್ತಾಗುತ್ತದೆ ಸಾಕ್ಷಾತ್ ಹಳೂರು ಮಾರಮ್ಮನ ಗಂಡನೇ ತನ್ನ ಬೆಂಬಲವಾಗಿ ಬಂದಿದ್ದು ಅಂತ. ಇಂದಿಗೂ ಹರಕೆಗಳನ್ನು ಕಟ್ಟಿಕೊಂಡು ಪೂರೈಸುತ್ತಾರೆ. ತಾಯಿಯ ಬಳಿ ಹಸಿದು ಬಂದವರಿಗೆ ಊಟ, ಕುಸಿದು ಬಂದವರಿಗೆ ಧೈರ್ಯ, ನಂಬಿಕೆ ಎಲ್ಲವೂ ಸಿಗುತ್ತದೆ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ಟೈಮ್ ಕೊಟ್ಟು ನಾನು ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ.